ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ PM ಚೋಗ್ಲಾ, ರೈಟರ್, ಯೂಟ್ಯೂಬರ್ ಆ್ಯಂಡ್ ಲೆಕ್ಚರರ್ ಇನ್ ಎಕನಾಮಿಕ್ಸ್. ಇವತ್ತಿನ ಎಪಿಸೋಡ್ನಲ್ಲಿ BA 4th ಸೆಮಿಸ್ಟರ್ SEP ಒಂದು ಪಠ್ಯಕ್ರಮದ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ, ಈ ವಿಷಯದಲ್ಲಿ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಪಠ್ಯಕ್ರಮವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ. ಆತ್ಮೀಯರೇ, ಮೊದಲಿಗೆ ಇದರ ಸ್ಟ್ರಕ್ಚರನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 4ನೇ ಸೆಮಿಸ್ಟರ್ಗೆ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಗೆ ಮುಖ್ಯವಾಗಿ ಅಳವಡಿಕೆ ಮಾಡಿರ್ತಕ್ಕಂಥ ವಿಷಯ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್. ಬೋಧನಾವಧಿ 5 ತಾಸುಗಳು, ಆಂತರಿಕ ಅಂಕಗಳು 20, ಸೆಮ್ ಆ್ಯಂಡ್ ಎಕ್ಸಾಮ್ಗೆ 80 ಅಂಕಗಳು, ಒಟ್ಟು 100 ಅಂಕಗಳು, ಕ್ರೆಡಿಟ್ಸ್ ಬಂದುಬಿಟ್ಟು 5. ಇದೇ ಸೆಮಿಸ್ಟರ್ಗೆ ನಮ್ಮ ವಿದ್ಯಾರ್ಥಿಗಳು ಓದಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ವಿಷಯವನ್ನು ತಗೊಳ್ಬೇಕಾಗ್ತದೆ. ಮುಖ್ಯವಾಗಿ ಅವರಿಗೆ ಇಟ್ಟಿರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಫಾರ್ ಇಕನಾಮಿಕ್ಸ್ ಅಥವಾ ಇಕನಾಮಿಕ್ಸ್ ಆಫ್ ಟೂರಿಸಮ್. ಅವರು ಈ ಹಿಂದೆ 3rd ಸೆಮಿಸ್ಟರ್ಗೆ ಅರ್ಥಶಾಸ್ತ್ರ ವಿಷಯವನ್ನು ತಗೊಂಡಿದ್ರೆ ಈಗ ತಗೊಳ್ಳೋದು ಅಂತ ಅವಶ್ಯಕತೆ ಇಲ್ಲ. ಅಂದರೆ ಇಟ್ ಈಸ್ ಅ ಆಪ್ಷನಲ್ ಸಬ್ಜೆಕ್ಟ್. ಒಂದೇ ಸ್ಟ್ರೀಮ್ನಲ್ಲಿ ಅಂದರೆ BA ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಹಿಂದೆ ಕಲ್ತಿರ್ತಕ್ಕಂಥ ವಿಷಯವನ್ನು ಬಿಟ್ಟು, ಅಂದರೆ ವಿಶೇಷವಾಗಿ OEC ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂತೆ ಅದನ್ನು ಬಿಟ್ಟು ಬೇರೊಂದು OECಯನ್ನು ತಗೊಳ್ಬೇಕಾಗತ್ತೆ. ಅಂದರೆ ಒಟ್ಟು ಅವರಿಗೆ ಏನಪ್ಪ ಅಂತಂದರೆ ಕ್ರೆಡಿಟು ಸರಿಯಾಗಿ ಆಗಬೇಕು ಅನ್ನುವಂಥದ್ದು. ಹಾಗೆಯೇ ಅದೇ ಸಬ್ಜೆಕ್ಟ್ನಲ್ಲಿ, ಅಂದರೆ ಈ ಹಿಂದೆ ಅರ್ಥಶಾಸ್ತ್ರ ತೆಗೆದುಕೊಂಡಿದ್ರೆ ಅರ್ಥಶಾಸ್ತ್ರ ತಗೊಳ್ಳಿಕ್ಕೆ ಬರೋದಿಲ್ಲ. ಹಾಗೆಯೇ ಅವರು ಬೇರೆ ವಿದ್ಯಾರ್ಥಿಗಳು ಆಗಿದ್ರು ಅಂತಂತಂದರೆ ಬೇರೆ ಸಮಾಜಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಇನ್ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆ ವಿದ್ಯಾರ್ಥಿಗಳು ಈಗ ಈ ವಿಷಯವನ್ನು ತಗೊಳ್ಬಹುದು. ಓಕೆ, ಸೊ ಅವರಿಗೆ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂತಂದರೆ ಮ್ಯಾಥಮೆಟಿಕ್ಸ್ ಫಾರ್ ಇಕನಾಮಿಕ್ಸ್ ಅಥವಾ ಎಕನಾಮಿಕ್ಸ್ ಆಫ್ ಟೂರಿಸಮ್, ಪ್ರವಾಸೋದ್ಯಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇನ್ನು ಬೋಧನಾವಧಿಗೆ ವಿಷಯಕ್ಕೆ ಬಂದಂತೆ 3 ತಾಸುಗಳ ಬೋಧನಾವಧಿ, ಆಮೇಲೆ ಏನಪ್ಪಾ ಅಂತಂದರೆ 10 ಆಂತರಿಕ ಅಂಕಗಳು, 40 ಸೆಮ್ ಆ್ಯಂಡ್ ಅಂಕಗಳು, ಒಟ್ಟು 50 ಅಂಕಗಳು, ಕ್ರೆಡಿಟ್ಸ್ ಬಂದುಬಿಟ್ಟು 2, ಒಟ್ಟು ಕ್ರೆಡಿಟ್ 7, ಒಟ್ಟು 7 ಕ್ರೆಡಿಟ್ಗಳಿಲ್ಲಿರ್ತದೆ. ಹಾಗೇನೆ ಏನಪ್ಪಾ ಅಂತಂದರೆ ಒಟ್ಟು ಬೋಧನಾವಧಿ 8. ಆತ್ಮೀಯರೇ, ಯೂನಿಟ್ ನಂಬರ್ 1, ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್, origin and growth of statistics, importance of statistics, functions of statistics, types of statistics. In this, we will discuss on descriptive statistics and inferential statistics, variables, quantitative variable and qualitative variable. This is qualitative and quantitative variable concepts is to be discussed. ಕನ್ನಡದಲ್ಲಿ ಘಟಕ ಸಂಖ್ಯೆ 1, ಸಂಖ್ಯಾಶಾಸ್ತ್ರದ ಪರಿಚಯ. ಇಲ್ಲಿ ಸಂಖ್ಯಾಶಾಸ್ತ್ರದ ಉದ್ಭವ, ಬೆಳವಣಿಗೆ, ಸಂಖ್ಯಾಶಾಸ್ತ್ರದ ಮಹತ್ವ, ಸಂಖ್ಯಾಶಾಸ್ತ್ರದ ಕಾರ್ಯಗಳು, ಸಂಖ್ಯಾಶಾಸ್ತ್ರದ ಪ್ರಕಾರಗಳು, ವರ್ಣಾತ್ಮಕ ಸಂಖ್ಯಾಶಾಸ್ತ್ರ ಅಂದರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ, ನಿರ್ಣಾಯಕ ಸಂಖ್ಯಾಶಾಸ್ತ್ರ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್, ಚಲಕಗಳು, ಇದರಲ್ಲಿ ಗುಣಾತ್ಮಕ ಚಲಕಗಳು ಕ್ವಾಲಿಟೇಟಿವ್ ವೇರಿಯೇಬಲ್ಸ್ ಮತ್ತು ಪರಿಮಾಣಾತ್ಮಕ ಚಲಕಗಳು ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್, ಪರಿಕಲ್ಪನೆಗಳನ್ನು ಮಾತ್ರ ಚರ್ಚೆ ಮಾಡ್ತಕ್ಕಂಥದ್ದು. ಯೂನಿಟ್ ನಂಬರ್ 2, ಸೋರ್ಸಸ್ ಆಫ್ ಡಾಟಾ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಇನ್ ದಿಸ್, meaning and types of data, qualitative and quantitative data, cross section data, time series data and panel data, source and collection of data, primary source, secondary sources, methods of collecting primary data, classification and tabulation of data, frequency distribution, continuous and discrete frequency distribution, that is bar diagram, pie chart, graphical representation, histogram, frequency polygon,
or polygon, ogive curves. ಯೂನಿಟ್ ನಂಬರ್ 2 ದತ್ತಾಂಶಗಳ ಮೂಲಗಳು ಮತ್ತು ಪ್ರಸ್ತುತಪಡಿಸುವಿಕೆ. ದತ್ತಾಂಶಗಳ ಅರ್ಥ, ವಿಧಗಳು, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶ, ಅಡ್ಡ ವಿಭಾಗ ದತ್ತಾಂಶ, ಕ್ರಾಸ್ ಸೆಕ್ಷನಲ್ ಡಾಟಾ ಅಂತ ಹೇಳಿ ಕರಿತೀವಿ, ಕಾಲಶ್ರೇಣಿ ದತ್ತಾಂಶ, ಟೈಮ್ ಸಿರೀಸ್ ಡಾಟಾ ಮತ್ತು ಪೆನಲ್ ದತ್ತಾಂಶ, ಪೆನಲ್ ಡೇಟಾ. ದತ್ತಾಂಶಗಳ ಮೂಲಗಳು ಮತ್ತು ಸಂಗ್ರಹ, ಇದರಲ್ಲಿ ಪ್ರಾಥಮಿಕ ಮೂಲಗಳು, ದ್ವಿತೀಯ ಮೂಲಗಳು, ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಗಳು, ವರ್ಗೀಕರಣ, ಟ್ಯಾಬ್ಯುಲೇಷನ್, ಆವೃತ್ತಿ ವಿತರಣೆಗಳು, ನಿರಂತರ ಮತ್ತು ಅವಿರತ ಆವೃತ್ತಿ ವಿತರಣೆ, ಬಾರ್ ಚಾರ್ಟ್, ಪೈ ಚಾರ್ಟ್ಸ್, ಗ್ರಾಫಿಕಲ್ ಪ್ರಸ್ತುತಿ, ಹಿಸ್ಟೋಗ್ರಾಮ್, ಆವೃತ್ತಿ ಬಹುಭುಜ, ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳಿ ಕರಿತೀವಿ, ಆಗಿವ್ ವಕ್ರ ರೇಖೆಗಳು. ಇನ್ನು ಯೂನಿಟ್ ನಂಬರ್ 3 ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ calculation for 15 hours of teaching. Definition of central tendency, types of central tendency, arithmetic mean, meaning and properties of arithmetic mean, computation of arithmetic mean, positional averages, median, definition and importance of median, calculation of median, mode, definition and importance of mode, calculation of mode, description, meaning of description, dispersion, measures of dispersion, range, quartile deviation, mean deviation, standard deviation, coefficient of variation and their computation. ಘಟಕ ಸಂಖ್ಯೆ 3 ಮಧ್ಯ ಪ್ರವೃತ್ತಿ ಮತ್ತು ಮಾಪನ. ಮಧ್ಯ ಪ್ರವೃತ್ತಿಯ ವ್ಯಾಖ್ಯಾನ, ಮಧ್ಯ ಪ್ರವೃತ್ತಿಯ ವಿಧಗಳು, ಅಂಕಗಣಿತ ಸರಾಸರಿ, ಅರಿಥಮೆಟಿಕ್ ಮೀನ್ ಅಂತ ಹೇಳಿ ಕರಿತೀವಿ. ಇದರ ಅರ್ಥ, ಅಂಕಗಣಿತ ಸರಾಸರಿಯ ಗುಣಲಕ್ಷಣಗಳು, ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ, ಸ್ಥಾನಾತ್ಮಕ ಸರಾಸರಿಗಳು, ಮಧ್ಯಕ, ಮಧ್ಯಕದ ವ್ಯಾಖ್ಯಾನ, ಮಹತ್ವ, ಮಧ್ಯಕದ ಲೆಕ್ಕಾಚಾರ, ಬಹುಲಕ, ಬಹುಲಕ ವ್ಯಾಖ್ಯಾನ ಮತ್ತು ಮಹತ್ವ, ಬಹುಲಕದ ಲೆಕ್ಕಾಚಾರ, ಚದುರಿಕೆ, ಡಿಸ್ಪರ್ಷನ್, ಚದುರಿಕೆಯ ಅರ್ಥ, ಚದುರಿಕೆಯ ಮಾಪನಗಳು, ವಿಸ್ತಾರ, ರೇಂಜ್ ಅಂತ ಹೇಳಿ ಕರಿತೀವಿ, ಚತುರ್ಥಕ, ಕ್ವಾರ್ಟೈಲ್, ವಿಚಲನ, ಸರಾಸರಿ ವಿಚಲನ, ಪ್ರಮಾಣಿತ ವಿಚಲನ, ವ್ಯತ್ಯಾಸ ಗುಣಾಂಕ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮತ್ತು ಅದರ ಲೆಕ್ಕಾಚಾರ. ಸ್ಟೂಡೆಂಟ್ಸ್, ಯೂನಿಟ್ ನಂಬರ್ 4 correlation and regression. Total teaching hours will be 12 hours. Meaning of correlation, types of correlation, methods of measuring correlation, that is Karl Pearson's coefficients, regression, meaning and importance of regression, regression equation, estimation of regression equation, application of regression equation in economics. ಘಟಕ ಸಂಖ್ಯೆ 4 ಸಹ ಸಂಬಂಧ ಮತ್ತು ಹಿಂಚಲನೆ. ಒಟ್ಟು ಬೋಧನಾವಧಿಗಳು 12 ತಾಸು. ಸಂಬಂಧ, ಕೋರಿಲೇಷನ್, ಇದರ ಅರ್ಥ, ಸಂಬಂಧದ ವಿಧಗಳು, ಸಂಬಂಧವನ್ನು ಅಳೆಯುವ ವಿಧಾನಗಳು, ಕಾರ್ಲ್ ಪಿಯರ್ಸನ್ನ ಸಹಗುಣಾಂಕಗಳು, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ಸ್. ಹಿಂಚಲನೆ, ಹಿಂಚಲನೆಯ ಅರ್ಥ ಮತ್ತು ಮಹತ್ವ, ಹಿಂಚಲನೆ ಸಮೀಕರಣ, ಹಿಂಚಲನೆ ಸಮೀಕರಣದ ಅಂದಾಜು, ಅರ್ಥಶಾಸ್ತ್ರದಲ್ಲಿ ಹಿಂಚಲನೆ ಸಮೀಕರಣದ ಅನ್ವಯಗಳು. ಡಿಯರ್ ಸ್ಟೂಡೆಂಟ್ಸ್, ಯೂನಿಟ್ ನಂಬರ್ 5 ಟೈಮ್ ಸೀರೀಸ್ ಅನಾಲಿಸಿಸ್. ಟೋಟಲ್ ಟೀಚಿಂಗ್ ಅವರ್ಸ್ ವಿಲ್ ಬಿ 8 hours. Time series analysis. Definition of time series, components of time series, estimation of time series and forecasting of trend. Okay. ಘಟಕ ಸಂಖ್ಯೆ 5 ಕಾಲಶ್ರೇಣಿ ವಿಶ್ಲೇಷಣೆ. ಒಟ್ಟು 8 ತಾಸುಗಳ ಬೋಧನಾವಧಿಯಾಗಿರ್ತಕ್ಕಂಥದ್ದು. ಕಾಲಶ್ರೇಣಿ ವಿಶ್ಲೇಷಣೆ, ಕಾಲಶ್ರೇಣಿಯ ವ್ಯಾಖ್ಯಾನ, ಕಾಲಶ್ರೇಣಿ ಘಟಕಗಳು, ಪ್ರವೃತ್ತಿಯ ಅಂದಾಜು ಮತ್ತು ಪೂರ್ವಾನುಮಾನ ಅಂದರೆ ಮುಂದಾಲೋಚನೆ ಅಂತೇಳಿ ಕರಿತೀವಿ. ಆತ್ಮೀಯರೇ, ಇದಾಗಿತ್ತು ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ
ವಿಷಯಕ್ಕೆ ಸಂಬಂಧಪಟ್ಟ ಕನ್ನಡ ಮತ್ತು ಆಂಗ್ಲ ಭಾಷೆಯ ಒಂದು ಪಠ್ಯಕ್ರಮ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಿಮಗೆ ಏನಾದರೂ ಸಂದೇಹಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ. ಬಹುತೇಕ ವಿದ್ಯಾರ್ಥಿಗಳು ನೋಟ್ಸನ್ನು ಕೇಳ್ತಾ ಇದ್ದೀರಿ. ಸ್ವಲ್ಪ ಕೆಲಸದ ಬಾಹುಳ್ಯದ ನಿಮಿತ್ತವಾಗಿ ನೋಟ್ಸನ್ನು ಪ್ರಿಪ್ರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಸದ್ಯ ರೆಡಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ BA ಸೆಕೆಂಡ್ ಸೆಮಿಸ್ಟರ್ದು ಇದೆ. 6th ಸೆಮಿಸ್ಟರ್ದು NEB ಪಠ್ಯಕ್ರಮದ ಪ್ರಕಾರ ಎಲ್ಲ ನೋಟ್ಸ್ ಸಿಗ್ತದೆ. ಆದರೆ 4th ಸೆಮಿಸ್ಟ್ರು ಈಗ ಪ್ರವಾಸೋದ್ಯಮ ಅರ್ಥಶಾಸ್ತ್ರ ಒಂದು ಪ್ರಿಪ್ರೇಷನ್ ಆಗ್ತಾ ಇದೆ, ಅದು ಮಾತ್ರ ಸಿಗ್ತದೆ. ಸ್ಟ್ಯಾಟಿಸ್ಟಿಕ್ಸು ಸ್ವಲ್ಪ ಈಗ ಸದ್ಯ ಸಿಗೋದಿಲ್ಲ, ಯಾಕಂದರೆ ನಾನು PhD ವರ್ಕ್ನಲ್ಲಿ ಬಿಜಿ ಆಗಿರೋದ್ರಿಂದ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತೆ. ಅದ್ರ ಜೊತೆಗೆ ನನಗೊಂದು ಸ್ವಲ್ಪ ಬಿಡುವು ಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ವಿಡಿಯೋಯನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶುಭವಾಗಲಿ. ಇದರ ಒಂದು ಮುಖ್ಯ ಅಂದರೆ ಪರೀಕ್ಷಾ ಓರಿಯೆಂಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾನು ರೀಸೆಂಟಾಗಿಯೇ ಅಪ್ಡೇಟ್ ಮಾಡ್ತೀನಿ. ಮತ್ತೇನಾದರೂ ನಿಮಗೆ ಸಂದೇಹಗಳಿದ್ರೆ ಹಾಗೆ ಒಂದು ಸ್ವಲ್ಪ ನೋಟ್ಸ್ ಏನಾದರೂ ಬೇಕಂದರೆ ನೀವು ಕೇಳ್ಕೊಂಡು ಪಡಿಬಹುದು. ಅದನ್ನ ನಾನು ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಪ್ರೊವೈಡ್ ಆಸ್ ಮಚ್ ಆಸ್ ಪಾಸಿಬಲ್ ಸರ್ವಿಸ್. ಥ್ಯಾಂಕ್ ಯು.